ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯರೇ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ದ್ರಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾತ್ ದ್ವಿಜಜೇನ ವಿರಾಜಿತಂ ಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ದಶಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಕೃಷ್ಣ ತಾನು ದ್ವಾರಕೆಗೆ ಪ್ರಯಾಣ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ಅರ್ಜುನ ಇದ್ದ ಅನ್ನುವ ವಿವರಣೆ ಬಂತು. ಈಗ ಮುಂದಿನ ಶ್ಲೋಕಕ್ಕೆ ಬರೋಣ. 19ನೆಯ ಶ್ಲೋಕ. ಉದ್ಧವ ಸಾತ್ಯಕಿಶ್ಚೈವ ವ್ಯಜನೆ ಪರಮಾದ್ಭುತೆ ವಿಕೀರ್ಯಮಾಣೈಃ ಕುಸುಮೈಃ ರೇಜೆ ಮಧುಪತಿಃ ಪಥಿ. ಕೃಷ್ಣನ ಜೊತೆಗೆ ಇನ್ನೂ ಕೂಡ ಇಬ್ಬರಿದ್ರು. ಕೇವಲ ಅರ್ಜುನ ಅಷ್ಟೇ ಅಲ್ಲ, ಅರ್ಜುನ ತಾನು ಶ್ವೇತ ಛತ್ರವನ್ನ ತಾನು ಹಿಡಿದುಕೊಂಡಿದ್ದಾನೆ. ಜೊತೆಗೆ ಚಾಮರ ಬೀಸಲಿಕ್ಕೆ ಅಂತ ಆಚೆ ಈಚೆ ಇಬ್ರು ಇದ್ದಾರೆ. ಯಾರು ಚಾಮರ ಬೀಸ್ತಾ ಇದ್ದಾರೆ? ಅವನ ಶ್ರೇಷ್ಠ ಭಕ್ತರು, ಒಬ್ಬ ಉದ್ಧವ ಮತ್ತೊಬ್ಬ ಸಾತ್ಯಕಿ. ಇವರಿಬ್ಬರು ತಾವು ಚಾಮರ ಸೇವೆಯನ್ನ ಮಾಡ್ತಾ ಇದ್ದಾರೆ. ವ್ಯಜನೆ ಪರಮಾದ್ಭುತೆ, ಅದು ಆಶ್ಚರ್ಯವಾದ ಚಾಮರ ಅಂತೆ. ಯಾಕೆಂದ್ರೆ ಕೃಷ್ಣನಿಗೆ ಬೀಸುವಂತಹ ಚಾಮರ ಅಂದ್ರೆ ಅದು ಎಷ್ಟು ಚೆನ್ನಾಗಿ ತಯಾರು ಮಾಡಿರ್ಬೇಕು. ಭಗವಂತನಿಗೋಸ್ಕರ ಅಂತ ಮಾಡಿಸಿದ ಚಾಮರ, ಅದು ಕೃಷ್ಣನಿಗೋಸ್ಕರ. ಅಂಥ ಚಾಮರ ಇನ್ನೆಷ್ಟು ಅದ್ಭುತ. ಅದು ಅದ್ಭುತ ಅಷ್ಟೇ, ಅದ್ರ ವಿವರಣೆ ಮಾಡ್ಲೇ ಇಲ್ಲ ಭಾಗವತದಲ್ಲಿ. ಶ್ವೇತ ಛತ್ರದ ಒಂದಿಷ್ಟು ವಿವರಣೆ ಮಾಡಿದ್ರು. ಅದು ಹೇಗಿತ್ತು ಶ್ವೇತ ಛತ್ರ, ಅದು ಯಾವ ವರ್ಣ, ಅದ್ರಲ್ಲಿ ಏನ್ ಕೆತ್ತನೆ ಇತ್ತು ಎಲ್ಲ ಹೇಳಿದ್ರು. ಅದೇ ಚಾಮರದ ಬಗ್ಗೆ ಹೇಳಲಿಲ್ಲ. ಆ ಬೀಸಣಿಕೆ ಏನಿತ್ತು ಚಾಮರ, ಅದು ಆಶ್ಚರ್ಯ ಅಷ್ಟೇ, ಅದ್ಭುತ. ಅದ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಅದನ್ನ ಇವರೇ ತಾವೇ ಕೈಯಾರೆ ಹಿಡಿದ್ರು ಅಂತ. ನಾವೇನ್ ಮಾಡ್ತೀವಿ ಈಗ, ಚಾಮರ ಕೊಡ್ತಾ ದೇವರಿಗೆ ಸೇವೆ ಮಾಡ್ಲಿಕ್ಕೆ ಅಂತ ರಥೋತ್ಸವ ನಡೀತಾ ಇರುತ್ತೆ. ಚಾಮರ ಸೇವೆ ಮಾಡ್ಬೇಕು, ಆಗ ಅದನ್ನ ಕೊಡ್ತಾರೆ ಅವನಿಗೆ, ಭಗವಂತನಿಗೆ ಸೇವೆ ಮಾಡ್ಲಿಕ್ಕೆ ಅಂತ. ಅದು 3 ಪ್ರದಕ್ಷಿಣೆನೋ ಒಂದಿಷ್ಟು ಪ್ರದಕ್ಷಿಣೆನೋ ಅದನ್ನ ಆ ರಥೋತ್ಸವದ ಸಂದರ್ಭದಲ್ಲಿ ಆ ದೇವರ ಗುಡಿಯಲ್ಲಿ ಮಾಡಿಸ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಕೈ ಕೊಟ್ರೆ ತಕ್ಷಣ ನಾವು 1-2 ನಿಮಿಷ ಇನ್ನೊಬ್ರಿಗೆ ಕೊಟ್ಬಿಡ್ತೀವಿ. ಹಾಗಾದೇನಾಯ್ತು, ಸ್ವಯಂ ಸೇವೆ ಮಾಡ್ತೀವಿ, ಇಲ್ಲ ಬೇರೆಯವ್ರಿಗೆ ಮಾಡ್ಲಿ ಅಂತ ಬೇರೆಯವ್ರಿಗೆ ಕೊಡ್ತೀವಿ. ಇವರು ಉದ್ಧವ ಮತ್ತೆ ಸಾತ್ಯಕಿ ಏನ್ ಮಾಡಿದ್ರು, ಅವ್ರು ಸೇವೆ ಮಾಡಿದ್ರು ಅಂದ್ರೆ ಸಾಮಾನ್ಯವಾಗಿ ಈ ದೊಡ್ಡ ದೊಡ್ಡವ್ರು ಸೇವೆ ಮಾಡ್ತಾರೆ ಅಂದ್ರೆ ಅವರ ಶಿಷ್ಯರ ಮುಖಾಂತರ ಮಾಡಿಸ್ತಾರೆ, ಆಗ ಅವರೇ ಮಾಡಿದಾಗ ಲೆಕ್ಕ, ಆ ತರ ಇರುತ್ತೆ. ಆದ್ರೆ ಇಲ್ಲಿ ಹಾಗಲ್ಲ. ಉದ್ಧವ ಅಥವಾ ಸಾತ್ಯಕಿ ಆಗಲಿ ಇಬ್ರು ತಮ್ಮ ಶಿಷ್ಯರ ಕೈಲೋ ತಮ್ಮ ಭೃತ್ಯರ ಕೈಲೋ ಚಾಮರ ಸೇವೆಯನ್ನ ಭಗವಂತನಿಗೆ ಮಾಡಿಸಿದ್ದಲ್ಲ, ಸ್ವಯಂ ತಾವೇ ಅದನ್ನ ಕೈಯಲ್ಲಿ ಹಿಡ್ಕೊಂಡು ಮಾಡಿದ್ದಾರೆ ಅಂತ.
ಅದನ್ನ ಏವ ಅನ್ನೋ ಒಂದು ಶಬ್ದ ಹಾಕಿದ್ದಾರೆ. ಉದ್ಧವ ಸಾತ್ಯಕಿಶ್ಚೈವ ಏವ, ಸಾತ್ಯಕಿನೇ ಮಾಡ್ದ, ಉದ್ಧವನೇ ಮಾಡ್ದ ಅಂದ್ರೆ ಅವರೇ ಮಾಡಿದ್ರು ಕೆಲಸ. ದೇವರ ಸೇವೆ ನಾವೇ ಮಾಡ್ಬೇಕು, ಅದನ್ನ ಅವರೇ ಮಾಡಿದ್ದಾರೆ. ಮಾಡ್ತಾ ಮುಂದಕ್ಕೆ ರಥ ಮುಂದೆ ಸಾಗ್ತಾ ಇದೆ. ರಥ ಸಾಗ್ಬೇಕಾದ್ರೆ ಇನ್ನೊಂದು ನಡೀತಾ ಇರುವಂತಹ ಘಟನೆ, ಇನ್ನೊಂದ್ ಏನ್ ನಡೀತಾ ಇತ್ತಲ್ಲಿ, ಮೇಲಿಂದ ಆ ಹೂವುಗಳನ್ನ ದಾರಿಯುದ್ದಕ್ಕೂ ಕೂಡ ಸ್ತ್ರೀಯರೆಲ್ಲ ಹಾಕ್ತಾ ಇದ್ದಾರೆ. ವಿಕೀರ್ಯಮಾಣೈ ಕುಸುಮೈಹಿ, ಮೇಲಿಂದ ಸುರಿಸ್ತಾ ಇದ್ದಾರೆ ಕುರುವಂಶದ ಸ್ತ್ರೀಯರು. ರೇಜೆ ಮಧುಪತಿ ಪಥಿ, ಈ ಪೂರ್ತಿ ಅವನು ದಾರಿ ಮುಂದಕ್ಕೆ ನಡೀತಾ ನಡೀತಾ ಮೇಲಿಂದ ಹೂವುಗಳ ಮಳೆ, ಅವನು ಎಲ್ಲಿವರೆಗೂ ಹೋಗ್ತಾನೆ ಅಲ್ಲಿವರೆಗೂ ಹೂವಿನ ಮಳೆ ನಿರಂತರ ಅದು ಬರ್ತಾನೆ ಇದೆ ಅಂತ. ಇಲ್ಲಿ ಹೇಳ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ ವಿಜಯಧ್ವಜ ತೀರ್ಥರು. ಅವರು ಸುರಿಸ್ತಾ ಇದ್ದ ಹೂವು ನಿಜ, ಆದ್ರೆ ಅವರ ಕೈಯೂ ಕೂಡ ಹೂವಿನ ತರನೇ ಇತ್ತು ಅಂತ. ಕರ ಕಮಲ, ಆ ಕುರು ಸ್ತ್ರೀಯರ ಕೈ ಏನಿತ್ತು ಅದು ಕಮಲದಂತೆ ಇತ್ತು, ಹೂವಿನಿಂದಲೇ ಹೂ ಬೀಳ್ತಾ ಇದೆ ಅಂತ. ಆ ತರ ಕಮಲದ ಕೈಗಳಿಂದ ಹೂವುಗಳೆಲ್ಲ, ನಾನಾ ತರದ ಹೂವುಗಳು ಕೃಷ್ಣನ ಮೇಲೆ, ಕೃಷ್ಣ ಸಂಚಾರ ಮಾಡ್ತಾ ಅವನ ಮೇಲೆ ಈ ಪುಷ್ಪಗಳೆಲ್ಲ ಬೀಳ್ತಾ ಇದೆ. ಇಂತಹ ಸೇವೆಯನ್ನ ಮಾಡಿದ್ದಾರೆ. ಜೊತೆಗೆ ಇನ್ನೊಂದು ಇಲ್ಲಿ ಏವ ಅಂತ ಇರ್ಬೇಕಾದ್ರೆ ಇನ್ನೊಂದು ಯಾದವಾರ್ಯರ ಒಂದು ವಿಷಯ ಹೇಳ್ತಾರೆ. ಏನಂದ್ರೆ ಉದ್ಧವನೇ ಮಾಡ್ದ, ಸಾತ್ಯಕಿನೇ ಮಾಡ್ದ ಅಂದ್ರೆ ಆಲಸ್ಯ ಬಿಟ್ಟು ನಾವೇ ಮಾಡ್ಬೇಕು ದೇವರ ಸೇವೆಯನ್ನ. ಇನ್ಯಾರ ಕೈಲೋ ಮಾಡಿಸಿದ್ರೆ ನಮಗದ ಫಲ ಬರುತ್ತೆ ಅಂತ ಇನ್ನೊಬ್ರ ಕೈಲಿ ಮಾಡಿಸ್ತಾ ಇರ್ತೀವಿ. ಯಾಕೆ? ಆಲಸ್ಯನೋ ಮತ್ತೊಂದು ಕಾರಣ, ಏನೋ ಒಂದು ಕಾರಣ. ಆದ್ರೆ ಆದಷ್ಟು ಆಲಸ್ಯಾದಿನ ಗ್ರಹಣ ಅಯೋಗ ಅಂತ ಹೇಳ್ತಾರೆ. ಉದ್ಧವ ಸಾತ್ಯಕಿ ಆಗಬೇಕಾದ್ರೆ ತಾವು ಆಲಸ್ಯವಂತ ಆಡ್ಲಿಲ್ಲ, ಏನೇ ಆಗ್ಲಿ ಸೇವೆ ನಾವೇ ಮಾಡ್ಬೇಕು ಅಂತ ಚಾಮರವನ್ನು ಹಿಡಿದು ತಾವೇ ಸೇವೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ. ಇಲ್ಲಿಗೆ ಇದರ ವಿವರಣೆ ಮುಗೀತು. ಇದೊಂದು ಅಪರೂಪದ ಶಬ್ದ ಬಳಸಿದ್ದಾರೆ, ಮಧುಪತಿ ಅಂತ ಬಳಸಿದ್ದಾರೆ. ಮಧುಪತಿ ಅಂದ್ರೆ ಕೃಷ್ಣನಿಗೆ ಕರೀತಾರೆ ಮಧುಪತಿ. ಸಾಮಾನ್ಯವಾಗಿ ಮಧುಸೂದನ ಶಬ್ದ ಕೇಳಿರ್ತೀವಿ. ಮಧುಸೂದನ ಅನ್ನೋದಕ್ಕೆ ಅರ್ಥ ಮಧು ದೈತ್ಯನನ್ನ ಸಂಹಾರ ಮಾಡಿದವನ್ಗೆ ಮಧುಸೂದನ ಅಂತ. ನಾವೆಲ್ಲ ಏನ್ ಮಾಡ್ತೀವಿ, ಕೆಲವು ಸಲ ನಮ್ಮ ಹಿರಿಯರು ಹೇಳ್ತಾ ಇದ್ರು ಏನಂದ್ರೆ ಮಧುಸೂದನ ಅಂದ್ರೆ ಏನ್ ಮಾಡ್ತಾರೆ, ಸಾಮಾನ್ಯ ಮಧುಸೂದನ ಅಂತ ಮಾಡ್ತಾರೆ, ಮಧು ಅಂತ ಹೇಳ್ತಾರೆ. ಮಧು ಅಂತ ಮಹಾಪ್ರಾಣ ಹೇಳಲ್ಲ. ಮಧು ಅನ್ನೋದಕ್ಕೆ ಅರ್ಥನೇ ಇಲ್ಲ, ಮಧು ಅಂತ ಹೇಳ್ಬೇಕು. ಹೀಗೆ ಒಬ್ರು ಒಂದ್ ಶ್ಲೋಕ ನಾವೆಲ್ಲ ಇದು ಹೇಳ್ತೀವಿ, ಅದು ಪೃಥ್ವಿ ಮಂಡಲ ಮಧ್ಯಸ್ಥಾಹ ಪೂರ್ಣಬೋಧ ಮತಾನುಗಾಹ ವೈಷ್ಣವಾಹ ವಿಷ್ಣು ಹೃದಯಾಹ ತಾನ್ ನಮಸ್ಸೆ ಗುರು ನಮ. ಈ ಶ್ಲೋಕ ಹೇಳ್ತಾ ಇರ್ತೀವಿ. ಈ ಶ್ಲೋಕದಲ್ಲಿ ಏನ್ ತಪ್ಪು ಮಾಡ್ತೀವಿ, ಮಧುಸೂದನ ಅದು ಸರಿ, ಅದು ತೀರಾ ಏನೋ ಬೇರೆನೇ ಅರ್ಥ ಬರಲ್ಲ ಅಂತ ನಮ್ಗ ಅನ್ಸತ್ತೆ. ಮಧು ಅಂದ್ರೆ ತೀರಾ ಬೇರೆ ಅರ್ಥ ಏನ್ ತೋರಲ್ಲ. ಆದ್ರೆ ಇಲ್ಲ ಹಾಗಲ್ಲ. ಇಲ್ಲೇನಂದ್ರೆ ಪೃಥ್ವಿ ಮಂಡಲ ಮಧ್ಯಸ್ಥಾಹ ಅಂತ ಪದ ಇದೆ. ಇದಕ್ಕೇನರ್ಥ, ಭೂಮಿಯ ಮಧ್ಯದಲ್ಲಿ ಇರುವಂತಹ ಪೃಥ್ವಿ ಮಂಡಲದ ಮಧ್ಯದಲ್ಲಿರೋ ಯಾವುದೇ ವೈಷ್ಣವರಾಗ್ಲಿ ಇವರೆಲ್ಲ ಅವ್ರಿಗೆಲ್ಲ ನಮಸ್ಕಾರ ಅಂತ ಹೇಳುವಂತ ಶ್ಲೋಕ. ಇಲ್ಲಿ ಪೃಥ್ವಿ ಮಂಡಲ ಮಧ್ಯ ಅಂತ ಪದ ಇದೆ. ಅದನ್ನ ಏನ್ ಮಾಡ್ತೀವಿ, ಉಚ್ಚಾರಣೆ ಮಾಡ್ಬೇಕಾದ್ರೆ ಮಧ್ಯ ಅಂತ ಮಾಡ್ಬಿಡ್ತೀವಿ. ಮಧ್ಯಸ್ಥಾಹ ಅಂತ ಮಾಡಿದ್ರೆ ಏನ್ ಅರ್ಥ ಆಗತ್ತೆ ಹೇಳಿ? ಏನಾಗತ್ತೆ ಅಂದ್ರೆ ವೈಷ್ಣವರು ಯಾರು ಪೃಥ್ವಿ ಮಂಡಲದ ಮಧ್ಯದಲ್ಲಿ ಇದ್ದಾರೆ ಅಂತವರೆಲ್ಲ ಏನು ಮಧ್ಯಸ್ಥಾಹ ಅಂದ್ರೆ ಮಧ್ಯ ಅಂದ್ರೆ ಮದ್ಯಪಾನ ಅಂತ ಅರ್ಥ. ಅಂದ್ರೆ ಮದ್ಯಪಾನ ಮಾಡೋ ಎಲ್ಲಾ ವೈಷ್ಣವರಿಗೆ ನಮಸ್ಕಾರ ಅಂತ ಅರ್ಥ ಬಂದ್ಬಿಡುತ್ತೆ. ಆದ್ರಿಂದ ಬಹಳ ಎಚ್ಚರ ಇರ್ಬೇಕು. ಪೃಥ್ವಿ ಮಂಡಲದ ಒಳಗಡೆ ಇರೋ ಯಾರ್ಯಾರು ಕುಡಿತಾರೆ, ಯಾರು ಮದ್ಯಪಾನ ಮಾಡ್ತಾರೆ ಅಂತ ಎಲ್ಲ ವೈಷ್ಣವರಿಗೆ, ವಿಷ್ಣು ಭಕ್ತೋತ್ತಮರಿಗೆಲ್ಲ ನಮಸ್ಕಾರ ಅಂತ. ಅಂದ್ರೆ ಎಷ್ಟು ವಿಪರೀತ ಅರ್ಥ ಬರ್ಲಿಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರನೇ ಮಧುಸೂದನ, ಹಾಗೇನೆ ಮಧ್ಯಸ್ಥಾಹ ಅಂತ ಆ ಮಹಾಪ್ರಾಣ ಏನಿದೆಯಲ್ಲ ಅದನ್ನ ಗಮನಿಸ್ಕೊಳ್ತಾ ಇರ್ಬೇಕು. ಅಂತೂ ಮಧುಪತಿ ಅಂತ ಬಂತಿಲ್ಲಿ. ಇಲ್ಲಿ ಮಧುಪತಿ ಅಂದ್ರೆ ಏನರ್ಥ? ಈಗ ಮಧು ಅಂದ್ರೆ ಮಧು ಸೂದನ ಅಂತ ಅರ್ಥ ನಿಜವಾಗಿ ಇರೋದು. ಮಧು ದೈತ್ಯನ ಸಂಹಾರ ಮಾಡಿದವನು. ಇಲ್ಲಿ ನೋಡಿದ್ರೆ ಮಧುಪತಿ ಅಂದ್ರೆ ಮಧು ಅಂದ್ರೆ ಆ ಮಧು ಅನ್ನೋ ದೈತ್ಯ ಏನಿದ್ದ ಅವನಿಗೆ ಪತಿ ಸ್ವಾಮಿ ಯಾರು? ಕೃಷ್ಣ. ಹೌದು ತಾನೇ, ದೈತ್ಯರಿಗಾಗ್ಲಿ ದೇವತೆಗಳಿಗಾಗ್ಲಿ ಎಲ್ಲರಿಗೂ ಅವನೇ ತಾನೇ ಸ್ವಾಮಿ. ಅದಕ್ಕೋಸ್ಕರ ಮಧುಪತಿ ಅಂತಾರೆ. ಅಂದ್ರೆ ನೋಡಿ, ಸ್ವಾಮಿ ಆದರೂ ತಮ್ಮ ದಾಸರಿಗೆ ಶಿಕ್ಷೆ ಕೊಡ್ತಾನೆ, ಯಾರಿಗೂ ದಾಸರಿಗೆ ಶಿಕ್ಷೆ ಕೊಡಲ್ಲ. ಮಧು ದೈತ್ಯರಿಗೆ ಶಿಕ್ಷೆ ಕೊಟ್ನಲ್ಲ ಅಂತಂದ್ರೆ ಅದೆಲ್ಲ ಇರ್ಲಿ ಬಿಡಿ. ಆದ್ರೆ ಮಧುಪತಿ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅಂದ್ರೆ, ಮಧು ಅಂದ್ರೆ ಇಲ್ಲಿ ವಿವರಣೆ ಮಾಡ್ತಾರೆ, ಯಾದವ ಗೋತ್ರ ವಿಶೇಷಾಣ. ಯಾದವರುಗಳಲ್ಲಿ ಕೆಲವರು ಗೋತ್ರದವರಂತೆ, ಅವರು ಮಧು ಅಂತ ಅವರನ್ನ ಕರೀತಾರೆ. ಅಂತ ಮಧು ಅಂದ್ರೆ ಯಾದವರ ಗೋತ್ರದಲ್ಲೇ ಕೆಲವರಿಗೆ ಇರೋಂಥವ್ರಿಗೆ ಮಧು ಅಂತ ಕರೀತಾರೆ. ಅಂತಹ ಯಾದವರಿಗೆ, ಯಾದವರ ಒಂದು ಗುಂಪಿಗೆ ಸ್ವಾಮಿ ಕೃಷ್ಣ ಅಂತ ಅರ್ಥ ಅಂತ. ಈ ರೀತಿ ಮಧುಪತಿ ಅನ್ನೋ ಶಬ್ದಕ್ಕೆ ಒಂದು ಸ್ವಾರಸ್ಯಕರವಾದ ಅರ್ಥವನ್ನ ವಿವರಣೆ ಮಾಡಿದ್ದಾರೆ. ಈ ಸಂದರ್ಭ ನಮಗ್ ಗೊತ್ತಾಗಲ್ಲ, ಇದೆಲ್ಲ ಟಿಪ್ಪಣಿಲೇ ಬಿಡಿಸಿರ್ತಾರೆ, ನಾವು ಸ್ವಯಂ ಹೇಳಲಿಕ್ಕೆ ಕಷ್ಟ.
ಏನೋ ಒಂದು ಹೇಳ್ಬೇಕು, ಆದ್ರೆ ಅವರು ಸ್ವರಸವಾಗಿ ಅದನ್ನ ವಿಚಾರ ಮಾಡಿ ಈ ಅರ್ಥವನ್ನ ಹೇಳಿದ್ದಾರೆ. ಸರಿ, ಇಷ್ಟೆಲ್ಲ ಆಯ್ತು. ಇನ್ನು ಮುಂದಕ್ಕೆ ಏನಾಯ್ತು? ಅವನು ಪ್ರಯಾಣ ಮಾಡ್ತಾ ಮುಂದಕ್ಕೆ ರಥದಲ್ಲಿ ಅಂದಾಗ 20ನೆಯ ಶ್ಲೋಕ. ಗುರುಗಳೇ ಅಶ್ರೂಯಂತಾಶಿಷ ಸತ್ಯಾಹ ಗುರುಗಳೇ ತತ್ರ ತತ್ರ ದ್ವಿಜೇರಿತಾಃ ನಾನುರೂಪಾನುರೂಪಾಶ್ಚ ನಿರ್ಗುಣಸ್ಯ ಗುಣಾತ್ಮನಃ. ತತ್ರ ತತ್ರ ಅಂದ್ರೆ ಹಸ್ತಿನಾಪುರದ ಬೀದಿ ಬೀದಿಗೆ ಅಲ್ಲಿ ಕೃಷ್ಣನ ರಥ ಸಾಕ್ತಾ ಇದೆ. ಪ್ರತಿಯೊಂದು ದಾರಿ ಉದ್ದಕ್ಕೂ ಅಲ್ಲಿ ಎಷ್ಟು ಏನು ಒಟ್ಟಿಗೆ ಹಸ್ತಿನಾಪುರ ಪ್ರಯಾಣ ಅಂದ್ರೆ ಎಷ್ಟೋ ದಾರಿಗಳನ್ನ ದಾಟಿ ಎಲ್ಲ, ಯಾಕೆಂದ್ರೆ ಎಲ್ಲರಿಗೂ ದರ್ಶನ ಆಗ್ಬೇಕಲ್ಲ, ಕೃಷ್ಣ ದರ್ಶನ. ಸುಮ್ನೆ ನಾನು ಬಂದ್ಬಿಡ್ತೀನಿ ಹೊರಟು ಬರ್ತೀನಿ ಅಂತ ಅವ್ನು ಕೃಷ್ಣ ಒಬ್ನೇ ಕೂತು ಹೊರಟು ಬರೋದಲ್ಲ. ಎಲ್ಲಾ ಜನರಿಗೂ ಕೂಡ ಕೃಷ್ಣನ ದರ್ಶನ ಆಗ್ಬೇಕು, ಒಂದು ವ್ಯವಸ್ಥೆ. ಈಗ ನಾವೆಲ್ಲ ಕ್ಯೂ ನಿಂತ್ಕೊಳ್ತೀವಿ ದರ್ಶನಕ್ಕೆ, ಆದ್ರೆ ಅಂದಿನ ದಿವ್ಸ ಭಗವಂತನ ಎಲ್ಲಾ ಕಡೆ ತಾನೇ ಸಂಚಾರ ಮಾಡ್ಕೊಂಡು ತಾನೇ ದರ್ಶನವನ್ನ ಕೊಟ್ಟ. ಎಂಥ ಭಾಗ್ಯ, ಸಾಕ್ಷಾತ್ ದರ್ಶನ. ಎಲ್ಲೆಲ್ಲಿ ದಾರಿಗಳಿದೆಯೋ ಅಲ್ಲೆಲ್ಲ ರಥ ಸಂಚಾರ ಆಗ್ತಾ ಇದೆ. ಎಲ್ರೂ ಅವ್ರವ್ರ ಮನೆ ಮೇಲೆ ನಿಂತಿದ್ದಾರೆ. ಅಲ್ಲೇ ನಿಂತ್ಕೊಂಡು ಕುಸುಮ ಪುಷ್ಪಗಳ ವೃಷ್ಟಿ ಮಾಡ್ತಾ ಇದ್ದಾರೆ. ಕೃಷ್ಣ ತಾನೇ ಸ್ವಯಂ ಎಲ್ರನ್ನೂ ಕೂಡ ನೋಡ್ತಾ ಇದ್ದಾನೆ. ನಿಜವಾಗಿ ಎಲ್ರನ್ನೂ ಅವನಂತೂ ನೋಡಿದ್ದಾನೆ, ಯಾಕೆ ವಿಶ್ವತಶ್ಚಕ್ಷುಹೋನು, ಎಲ್ಲರನ್ನೂ ಕೂಡ ನೋಡಿದ್ದಾನೆ. ಆದ್ರಿಂದ ಎಲ್ಲರೂ ಕೂಡ ಅವನನ್ನು ಗಮನಿಸ್ತಾ ಇದ್ದಾರೆ. ಯಾಕೆ ಪ್ರತಿಯೊಂದು ದಾರಿಯಲ್ಲೂ ಅವನು ಪ್ರಯಾಣ ಮಾಡ್ತಾ ಇದ್ದಾನೆ ರಥದ ಮುಖಾಂತರ. ತತ್ರ ತತ್ರ ಅಂತ ಹೇಳ್ತಾನೆ, ಅಲ್ಲಲ್ಲಿ ಆಯಾಯ ಪ್ರತಿಯೊಂದು ಬೀದಿಗಳಲ್ಲಿ ಬರ್ತಾ ಇದ್ದಾರೆ. ಬರ್ತಾ ಇನ್ನೊಂದು ಅಂಶ, ಆಯಾಯ ಬೀದಿಗಳಲ್ಲಿ ದ್ವಿಜೇರಿತಾಹ, ಎಲ್ಲಾ ಕಡೆ ಒಂದು ಶಬ್ದ ಕೇಳ್ತಾ ಇದೆಯಂತೆ. ಕೃಷ್ಣ ರಥದ ಮುಖಾಂತರ ಹಾದು ಹೋಗ್ತಾ ಇರ್ಬೇಕಾದ್ರೆ ಒಂದು ಜೋರಾಗಿ ಶಬ್ದ ಕೇಳ್ತಾ ಇದೆ. ಏನ್ ಶಬ್ದ ಕೇಳ್ತಾ ಇದೆ? ನೀನು ಸರ್ವೋತ್ತಮ, ನೀನು ಸಾರ್ವಭೌಮ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅದಲ್ವಂತೆ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅಶ್ರೂಯಂತ ಆಶಿಷಃ, ಅದೆಲ್ಲ ಆಶೀರ್ವಾದದ ಮಾತುಗಳು ಕೇಳ್ತಾ ಇದೆಯಂತೆ. ನಮ್ಗೆ ಆಶೀರ್ವಾದದ ಮಾತುಗಳು ಅಂದ್ರೆ ಬ್ರಾಹ್ಮಣರೆಲ್ಲ ಅಲ್ಲಿ ನೆಲೆಸಿದ್ದಾರೆ, ದೊಡ್ಡ ದೊಡ್ಡ ಜ್ಞಾನಿಗಳು, ಒಳ್ಳೆ ಶಾಸ್ತ್ರಜ್ಞರು, ಅವರೆಲ್ಲ ಕೃಷ್ಣನಿಗೆ ಆಶೀರ್ವಾದ ಮಾಡ್ತಾ ಇದ್ದಾರ, ಅಥವಾ ಅವ್ರ ಆಶೀರ್ವಾದ ಬೇಡ್ಕೊಳ್ತಾ ಇದಾರೆ, ನನಗೆ ಆಶೀರ್ವಾದ ಮಾಡು ಪರಮಾತ್ಮ ಅಂತ. ಅಂದ್ರೆ ಅದಕ್ಕಿಲ್ಲಿ ವಿಜಯಧ್ವಜ ತೀರ್ಥರು ಇವ್ರು ಬಿಡಿಸ್ತಾರೆ. ಏನಂತ ಹೇಳ್ತಾ ಇದಾರೆ ಅಂದ್ರೆ ಆಶಿಷ ಅಂದ್ರೆ ಆಶೀರ್ವಾದ ಅಂತ ಅರ್ಥ ಇಲ್ಲ, ಒಳ್ಳೆ ಮಾತು ಅಂತ ಅರ್ಥ. ಶುಭ ವಾಕ್ಯ ಪ್ರಬಂಧ, ದೇವರಿಗೆ ಆಶೀರ್ವಾದ ಮಾಡೋದ ಅದಲ್ಲ. ಅವ್ರಿಗೆಲ್ಲ ಜ್ಞಾನ ಇದೆ, ಯಾಕಂದ್ರೆ ಇಷ್ಟೊತ್ತು ಉಪದೇಶನೂ ಕೊಟ್ಟಿದ್ದಾರೆ ಭೀಷ್ಮಾಚಾರ್ಯರು. ಆ ಸಂದರ್ಭದಲ್ಲಿ ಅಶ್ರೂಯಂತ ಆಶಿಷಃ, ಎಲ್ಲರ ಕಿವಿಗೆ ಒಳ್ಳೊಳ್ಳೆ ಮಾತುಗಳು ಕೇಳ್ತಾ ಇದೆ. ಏನ್ ಮಾತುಗಳು ಕೇಳ್ತಾ ಇತ್ತು? ದ್ವಿಜವರ ಮುಖ ನಿಸೃತಾಹ, ಬ್ರಾಹ್ಮಣರ ಮುಖದಿಂದ ಹೊರಗೆ ಬರ್ತಾ ಇದೆ. ಏನಂತ ಬರ್ತಾ ಇದೆ? ದುಷ್ಟಾನ್ ಜಹಿ ಜಹಿ, ಸಾಧೂನ್ ಪಾಲಯ ಪಾಲಯ, ಅಸ್ಮಾನ್ ಅನುಗೃಹಾನ. ದುಷ್ಟರನ್ನ ಜಹಿ ಜಹಿ ಕೊಲ್ಲು ಅಂತ. ಸಾಧೂನ್ ಪಾಲಯ ಪಾಲಯ, ರಕ್ಷಣೆ ಮಾಡ್ತಾನೆ ಇರು, ರಕ್ಷಣೆ ಮಾಡು. ಪಾಲಯ ಪಾಲಯ ಎರಡೆರಡು ಸಲ ಹೇಳಿದ್ರೆ ಅದ್ರಲ್ಲಿ ಆಧಾರ ತೋರಿಸ್ತಾರೆ. ಎರಡೆರಡು ಸಲ ನಾವು ಒತ್ತೊತ್ತು ಹೇಳೋದು ಯಾಕೆ? ಆದರ ಗೌರವ ತೋರಿಸ್ಲಿಕ್ಕೆ. ಹಾಗೆ ಪಾಲಯ ಪಾಲಯ, ಜಹಿ ಜಹಿ ಶತ್ರುನ್, ಮತ್ತೆ ಅಸ್ಮಾನ್ ಅನುಗೃಹಾನ, ನಮಗೆ ಅನುಗ್ರಹವನ್ನ ನೀನು ಮಾಡು ಅಂತ. ಇದ್ ಹೇಗೆ ಅರ್ಥ ಮಾಡಿದ್ರಿ ನೀವು? ಯಾಕೆ ಅಂತಂದ್ರೆ ಅವ್ರು ಆಶೀರ್ವಾದ ಮಾಡಿದ್ರು ಅಂತ ಅರ್ಥ ಸಿಗತ್ತೆ. ಸಾಮಾನ್ಯ ಆಶಿಷಃ ಅಂದೇನೋ, ಬ್ರಾಹ್ಮಣರು ಆಶೀರ್ವಾದ ಮಾಡ್ತಾರೆ ಅದನ್ನ ಕೇಳ್ತಾರೆ ಎಲ್ರು ಅಂತ. ಇಲ್ಲಿ ನೀವು ಸುಮ್ನೆ ದೇವರು ಭಗವಂತ ಕೃಷ್ಣ ಆದ್ರಿಂದ ಇವರೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದ್ರೆ ಒಳ್ಳೆ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅಂತ ಇದ್ ಹೇಗೆ ಅರ್ಥ ಮಾಡಿದ್ರಿ? ಆಶಿಷಃ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಆಶೀರ್ವಾದ ಮಾಡೋದು ಅಂತಾನೆ ಅರ್ಥ. ಮತ್ತ್ಯಾಕೆ ಈ ರೀತಿ ಅರ್ಥ ಮಾಡಿದೆ ಅಂದ್ರೆ, ನಾವು ಅರ್ಥ ಮಾಡಿದ್ ಒಂದು, ಸಹಜವಾಗಿ ಭಗವಂತ ಅವರೇ ಕೃಷ್ಣನಾಗಿರೋನು, ಅವನಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಶೀರ್ವಾದ ಅಂದ್ರೆ ಒಳ್ಳೆ ಮಾತುಗಳು ಅಂತ ಅರ್ಥ ಅಂತ ಒಂದು ನಿಜ. ಇದು ಯೋಚನೆ ಮಾಡಿದ್ರೆ ಹೀಗೆ ಸಿಗೋದು. ಮತ್ತೊಂದು, ವೇದವ್ಯಾಸರ ಪುರಾಣ ಗಮನಿಸ್ಬೇಕು. ವೇದವ್ಯಾಸರ ಪದ್ಮ ಪುರಾಣ ಗಮನಿಸ್ಬೇಕು. ಪದ್ಮ ಪುರಾಣದಲ್ಲಿ ಏನ್ ಹೇಳಿದ್ದಾರೆ ಸ್ಪಷ್ಟವಾಗಿ? ಅಲ್ಲೆಲ್ಲ ಆ ದ್ವಿಜರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ರು. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ರು ಅನ್ನೋದನ್ನ ಅಲ್ಲಿ ವಿವರಣೆ ಮಾಡಿದ್ದಾರೆ. ಅದನ್ನ ಭಾಗವತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರು ವಿವರಿಸ್ತಾರೆ. ಅಂದ್ರೆ ಒಂದು ಸಣ್ಣ ವಿಷಯ ಅನ್ನಿಸ್ಬೋದು ನಮ್ಗೆ. ಬ್ರಾಹ್ಮಣರೆಲ್ಲ ಆಶೀರ್ವಾದ ಕೃಷ್ಣನ್ಗೆ ಹೇಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ತಾವು ಒಳ್ಳೆ ಮಾತುಗಳನ್ನ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತ ಹೇಳ್ಬಿಡ್ತೀವಿ. ಅದಕ್ಕೊಂದು ಆಧಾರ ಬೇಕಲ್ಲ, ಸುಮ್ನೆ ಹೇಳ್ತಾ ಇದ್ರೆ. ಈ ಸಣ್ಣ ಒಂದು ಈ ಆಶೀರ್ವಾದ ಅನ್ನೋ ಶಬ್ದವನ್ನ ಇಟ್ಕೊಂಡು, ಆಶಿಷ ಅನ್ನೋ ಶಬ್ದ ಇಟ್ಕೊಂಡು ಮಧ್ವಾಚಾರ್ಯ ವಿವರಿಸ್ತಾರೆ. ಪಾಲನಾನುಗ್ರಹ ಜಯಾನ್ ಅಂತ ಹೇಳ್ತಾರೆ.
ಪಾಲನ, ಅನುಗ್ರಹ, ಜಯ. ಅಂದ್ರೆ ನಮಗೆ ಜಯ ಆಗಲಿ, ಪಾಲನೆ ಮಾಡು, ಅನುಗ್ರಹ ಮಾಡು ಅಂತ ಹೀಗೆಲ್ಲ ವಿವರಣೆ ಮಾಡಿದ್ದಾರೆ. ಹಾಗಾದ್ರೆ ಪದ್ಮ ಪುರಾಣದಲ್ಲಿ ಬರೋ ಈ ಮಾತಿಂದ ಏನರ್ಥ? ಜಯ ಅಂದ್ರೆ ಗೆಲ್ಲೋದು, ದುಷ್ಟರನ್ನೆಲ್ಲ ಗೆಲ್ಲು, ನಮಗೆ ಅನುಗ್ರಹವನ್ನ ಮಾಡು, ಪಾಲನೆಯನ್ನು ಕೂಡ ಮಾಡು ಅಂತ ಹೀಗೆ ಇಲ್ಲಿ ವಿವರಣೆ ಮಾಡ್ತಾ ಇರೋದು. ಈ ರೀತಿ ಪಾಲನ, ಅನುಗ್ರಹ, ಜಯ ಅಂತ ಈ ಮೂರನ್ನು ವಿವರಿಸಿದ್ರು. ಇನ್ನು ಮುಂದೆ ಅದೇ ವಾಕ್ಯದಲ್ಲಿ ಇನ್ನೂ ವಿವರಣೆ ಮಾಡ್ಲಿಕ್ಕಿದೆ, ಅದ್ರ ನಂತರ ನೋಡೋಣ. ನಿರ್ಗುಣಸ್ಯ ಅಂತ ಗುಣಾತ್ಮನಃ ಅಂತ ಇನ್ನೊಂದು ಶಬ್ದ ಇಲ್ಲಿ ಬಳಸಿದ್ದಾರೆ, ಇನ್ನೊಂದು ಶಬ್ದವನ್ನ. ಇದು ನಿರ್ಗುಣಸ್ಯ ಗುಣಾತ್ಮನಃ ಅಂದ್ರೆ ಏನರ್ಥ? ಸಾಮಾನ್ಯವಾಗಿ ದೇವರನ್ನ ನಿರ್ಗುಣ ನಿರ್ಗುಣ ಅಂತ ಕರೆದ್ರೆ ಅವರಲ್ಲಿ ಏನೂ ಗುಣ ಇಲ್ಲ ಅಂತ ಅರ್ಥ. ಅವರಲ್ಲಿ ಏನೂ ಗುಣ ಇಲ್ಲ ಅಂದ್ರೆ ಅದು ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ? ಏನೂ ಗುಣ ಇಲ್ಲ ಅಂತ ಅರ್ಥ ಅಲ್ಲ, ಹೊರತು ನಮ್ಮ ನಿಮ್ಮಲ್ಲಿರುವಂತಹ ಗುಣಗಳು ಪ್ರಾಕೃತ ಗುಣ, ಸತ್ವಗುಣ, ರಜೋಗುಣ, ತಮೋಗುಣ, ಈ ಪ್ರಕೃತಿ ಸಂಸಾರದಲ್ಲಿರುವಂತಹ ಕಾಣುವಂತಹ ಗುಣಗಳೇನಿದೆ ಇದು ಯಾವುದು ಅವನಲ್ಲಿ ಇಲ್ಲ. ಆದ್ರಿಂದ ಅವನನ್ನ ನಿರ್ಗುಣ ಅಂತ ಕರೀತಾರೆ. ಹಾಗಾದ್ರೆ ಗುಣಾತ್ಮನಃ ಅಂತ ಮುಂದೆ ಒಂದು ಶಬ್ದ ಹಾಕಿದ್ರು. ಒಂದು ಶಬ್ದ ಹೇಳ್ತಾ ಇದೆ ಅವನು ಬೇರೆ ಅಲ್ಲ, ಅವನು ಗುಣಗಳೇ ಬೇರೆ ಅಲ್ಲ, ಎಲ್ಲ ಒಂದೇ. ಇನ್ನೊಂದು ಶಬ್ದ ಅಲ್ಲೇ ಪಕ್ಕಕ್ಕೆ ಹೇಳ್ತಾ ಇದೆ ಅವನಲ್ಲಿ ಏನೋ ಗುಣ ಇಲ್ಲ ಅಂತ. ಇದಕ್ಕೆ ನಾವು ವಿರೋಧವನ್ನ ಹಲವು ಬಾರಿ ಪರಿಹಾರ ಮಾಡ್ತಾ ಇರ್ತೀವಿ ಶಾಸ್ತ್ರದಲ್ಲಿ. ಬಹಳ ಪ್ರಸಿದ್ಧ ಗುಣಾತ್ಮನಃ ಅಂದ್ರೆ ಸಕಲ ಸದ್ಗುಣಗಳೆಲ್ಲ ಇದೆ, ಅನಂತ ಕಲ್ಯಾಣ ಗುಣಗಳಿದೆ, ಅದರಿಂದ ಗುಣಾತ್ಮ ಅವನು. ಒಳ್ಳೆ ಜ್ಞಾನ, ಒಳ್ಳೆ ಪರಿಪೂರ್ಣವಾದ ಶಕ್ತಿ ಎಲ್ಲವೂ ಇದೆ, ಅದನ್ನ ಅವನು ಗುಣಾತ್ಮ ಅಂತ ಕರೀತಾರೆ ಅವನನ್ನ. ಇದನ್ನು ನಿರ್ಗುಣ ಅಂತ ಕರೀತಾರೆ. ಅಂದ್ರೆ ಯಾವುದೇ ಗುಣಗಳು ಇಲ್ಲದೆ ಇರೋನು ಅಂತ ಅರ್ಥ. ಯಾವುದೋ ಪ್ರಕೃತಿಗೆ ಸಂಬಂಧಪಟ್ಟ ಈ ಸಂಸಾರದಲ್ಲಿ ಇರುವಂತಹ ಯಾವುದೇ ಗುಣ ಇಲ್ಲ ಅಂತ. ಇದು ಸಾಮಾನ್ಯವಾಗಿ ನಾವು ಈ ರೀತಿ ಅರ್ಥ ಮಾಡ್ತಾ ಇರ್ತೀವಿ. ಆದರೆ ಇಲ್ಲಿ ಭಾಗವತದಲ್ಲಿ ಇದಕ್ಕೆ ಸ್ವಲ್ಪ ಸೂಕ್ಷ್ಮವಾಗಿ ಬೇರೆ ಅರ್ಥ ಮಾಡಿದ್ದಾರೆ. ಅದು ಸ್ವಾರಸ್ಯ. ಏನಂದ್ರೆ ನಿರ್ಗುಣಸ್ಯ ಅನ್ನೋದಕ್ಕೆ ಏನರ್ಥ ಅಂದ್ರೆ ಗೌಣೆ ಅಂಡೆ ಸಂಸ್ಥಿತೋ ಹರಿಹಿ. ಅಂಡ ಅಂತಂದ್ರೆ ಬ್ರಹ್ಮಾಂಡ ಅಂತ ಅರ್ಥ. ಅದನ್ನ ಅಂಡ ಅನ್ನೋ ಅಷ್ಟೇ ಶಬ್ದ ಬಳಸ್ತಾರೆ ಶಾಸ್ತ್ರದಲ್ಲಿ. ಅದ್ ಹೇಗೆ ಅಂದ್ರೆ ನಾವು ಸತ್ಯಭಾಮ ಅಂತ ಹೇಳ್ಬೇಕಾದ್ರೆ ಸತ್ಯಭಾಮಾದೇವಿ ಅಂತ ಪೂರ್ತಿ ಹೆಸರು ಹೇಳ್ಬೇಕು ಅಂತಿಲ್ಲ, ಸತ್ಯ ಅಥವಾ ಭಾಮ ಅಂತ ಅಷ್ಟೇ ಹೇಳ್ತೀವಿ. ಅಥವಾ ವೇದವ್ಯಾಸರಿಗೆ ವ್ಯಾಸ ಅಂತ ಕರಿತೀವಿ. ಅದೇ ರೀತಿ ಇಲ್ಲೂ ಅಂಡ ಅಂದ್ರೆ ಏನರ್ಥ? ಬ್ರಹ್ಮಾಂಡ ಅಂತ ಅರ್ಥ. ಗೌಣೆ ಅಂಡೆ ಸಂಸ್ಥಿತೋ ಹರಿಹಿ. ಅವನು ಬ್ರಹ್ಮಾಂಡದ ಒಳಗಡೆ ಇರೋದ್ರಿಂದ ಅವನು ಗುಣಾತ್ಮ, ಬ್ರಹ್ಮಾಂಡದ ಹೊರಗಿರೋದ್ರಿಂದ ನಿರ್ಗುಣಾತ್ಮ ಅಂತ ಅರ್ಥ ಹೇಳ್ತಾರೆ. ಇದು ಸೊಗಸಾದ ಅರ್ಥ. ಇದು ಪದ್ಮಪುರಾಣದ ಪ್ರಕಾರ ಅರ್ಥೈಸಿದ್ದಾರೆ ಮಧ್ವಾಚಾರ್ಯರು. ನಿರ್ಗುಣ ಅಂತಂದ್ರೇನು? ಈ ಗುಣಾತ್ಮಕವಾದದ್ದು ನಮ್ಮ ಪ್ರಪಂಚ. ಸತ್ವಗುಣ ಇದೆ, ರಜೋಗುಣ ಇದೆ, ತಮೋಗುಣ ಇದೆ, ಕೆಟ್ಟವರಿದ್ದಾರೆ, ಮಿಶ್ರ ಬುದ್ಧಿ ಜನ ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಈ ಎಲ್ಲ ಜನರು ಸಂಸಾರದಲ್ಲಿ ಇದ್ದಾರೆ. ಈ ಸಂಸಾರದಲ್ಲಿ ಆ ಪ್ರಕೃತಿ ಏನಿದೆ ಅಂದ್ರೆ ಮೂಲ ಪ್ರಕೃತಿ, ಮಣ್ಣು ಪ್ರಕೃತಿ, ಅದರಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಎಲ್ಲ ಇದೆ. ನಾವೇನು ಆಹಾರ ತಿಂತಾ ಇರ್ತೀವಿ, ಆಹಾರದ ಪ್ರಭಾವ ನಮ್ಮಲ್ಲಿ ಒಂದೊಂದು ಗುಣವು ಕೂಡ ಪ್ರಚೋದನೆ ಆಗ್ತಾ ಇರ್ತದೆ, ಅದರಿಂದ ಗುಣಗಳು ಬರುತ್ತೆ ಅಂತ. ಈ ಪೂರ್ತಿ ಸತ್ವ, ರಜೋಗುಣ, ತಮೋ ಗುಣಾತ್ಮಕವಾದ ಈ ಪ್ರಪಂಚದ ಹೊರಗಡೆ ಇದ್ದಾನೆ ಪರಮಾತ್ಮ. ಹಾಗಾದ್ರೆ ಗುಣ ಪ್ರಪಂಚದಿಂದ ಹೊರಗಿರೋದ್ರಿಂದ ಅವನಿಗೆ ನಿರ್ಗುಣ ನಿರ್ಗುಣ ಅಂತ ಕರೀತಾರೆ. ಅದಕ್ಕೆ ನಾವ್ ಹೇಳ್ತೀವಲ್ಲ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ನಾರಾಯಣ ಎಲ್ಲರಿದ್ದಾನೆ? ಒಳಗಡೆ ಇದ್ದಾನೆ, ಹೊರಗಡೆ ಇದ್ದಾನೆ. ಆದ್ರೆ ಬ್ರಹ್ಮಾಂಡದ ಹೊರಗಿರೋದ್ರಿಂದ ಅವನ ನಿರ್ಗುಣ ಅಂತ ಕರಿತೀವಿ. ಅದೇ ಬ್ರಹ್ಮಾಂಡದ ಒಳಗಡೆ ಇದ್ದಾನೆ. ಈ ಎಲ್ಲ ಪ್ರಪಂಚಕ್ಕೆ ಏನಂತ ಹೆಸರು? ಗುಣ ಪ್ರಪಂಚ ಅಂತ ಹೆಸರು. ಸತ್ವ, ರಜೋಗುಣ, ತಮೋ ಗುಣಾತ್ಮಕವಾದ ಪ್ರಪಂಚ ಇದು ಎಲ್ಲ ಸೇರ್ಕೊಂಡಿದೆ. ಇಂಥ ಗುಣ ಪ್ರಪಂಚದ ಒಳಗಡೆ ಇದ್ದಾನೆ ಪ್ರತಿಯೊಂದು ಕಡೆ. ಹಾಗಾಗಿ ಅವನ್ನ ಗುಣಾತ್ಮ ಅಂತ ಕರೀತಾರೆ. ಈ ರೀತಿ ನಿರ್ಗುಣ ಗುಣಾತ್ಮ ಅನ್ನೋ ಎರಡು ಶಬ್ದಕ್ಕೆ ಯಾವುದೇ ವಿರೋಧ ಇಲ್ಲ. ಅದಕ್ಕನುಗುಣವಾಗಿ ಏನ್ ಮಾಡ್ತಾ ಇದ್ದಾರೆ? ನ ಅನುರೂಪ ನಾನುರೂಪ ಅನುರೂಪಾಶ್ಚ ಅಂತ. ನಾನುರೂಪ ಅಂದ್ರೆ ಅನುರೂಪ ಅಲ್ಲದೆ ಇರೋದನ್ನ, ನಮ್ಗೆ ಅನುಕೂಲ ಅಲ್ಲದೆ ಇರೋದನ್ನ ಅನುರೂಪ ಅಲ್ಲ ನಮ್ಗೆ ಅಂತ ಹೇಳ್ತಾ ಇರ್ತೀವಿ. ಈಗ ನಮ್ಗೆ ಯಾವ್ದೋ ಒಂದು ಬೇಕಾಗಿರುತ್ತೆ, ನಮ್ಗೆ ಅಪೇಕ್ಷೆ ಇರುತ್ತೆ, ಅವ್ರೇನೋ ಸ್ವಲ್ಪ ಕಡಿಮೆ ಕೊಟ್ರು ನಮಗಿದು ಅನುರೂಪ ಅಲ್ಲ, ನಮ್ಮ ಯೋಗ್ಯತೆಗೆ ತಕ್ಕದ್ದಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು. ಅನುರೂಪ ಅಲ್ಲ ಅಂದ್ರೆ ಅನುಕೂಲ ಅಲ್ಲ. ಇಲ್ಲಿ ಭಗವಂತನಿಗೆ ಅನುಕೂಲ ಅಲ್ಲದೆ ಇರೋದು ಒಂದಿದೆ, ಜೊತೆಗೆ ಅನುರೂಪ ಅನುಕೂಲವಾಗಿರೋದು ಇದೆ. ಯಾವುದು ಅನುಕೂಲ ಅಲ್ಲದೆ ಇರೋದು? ಈ ಸತ್ವಗುಣ, ರಜೋಗುಣ, ತಮೋಗುಣ ಇದು ಯಾವುದು ಅವನಿಗೆ ಅನುಕೂಲ ಅಲ್ಲ. ಅಂದ್ರೆ ಆ ಪ್ರಪಂಚದಲ್ಲಿ ಅವನು ಇರೋದೇ ಇಲ್ಲ. ಇನ್ನು ಅನುಕೂಲ ಯಾವುದು ಅಂತಂದ್ರೆ ಈ ಸತ್ವಗುಣ, ರಜೋಗುಣ, ತಮೋಗುಣ ಇದೆಲ್ಲವನ್ನ ತಾನೇ ಅದರ ಒಳಗಡೆ ಇದ್ದು ಪ್ರೇರೇಪಿಸ್ತಾನೆ. ಅಂದ್ರೆ ಎಲ್ಲಾ ಗುಣ ಪ್ರಚೋದನೆ ನಮ್ಮಲ್ಲಿ ಆಗಬೇಕು ಅಂದ್ರೆ ಭಗವಂತನ ವ್ಯಾಪಾರನೂ ಬೇಕು. ಅವನು ಪ್ರೇರಣೆ ಮಾಡ್ತೇನೆ ಯಾರು ಕೆಟ್ಟ ಕೆಲಸ ಮಾಡಲ್ಲ, ಅವನ ಪ್ರೇರಣೆ ಇಲ್ಲದೆ ಒಳ್ಳೆ ಕೆಲಸ ಮಾಡಲ್ಲ, ಅವನ ಪ್ರೇರಣೆ ಇಲ್ಲದೆ ಎರಡೂ ತರಹದ ಕೆಲಸವನ್ನು ಮಾಡಲ್ಲ.
ಆಗ ರಜೋಗುಣ, ತಮೋಗುಣ, ಸತ್ವಗುಣ ಈ ಎಲ್ಲ ಗುಣಗಳ ಹೊಂದಿರುವಂತಹ ಜೀವರು ಯಾರಿದ್ದಾರೆ ಗುಣಗಳನ್ನ, ಅಂತಹ ಜೀವರ ಒಳಗಡೆ ಇದ್ದು ತಾನೇ ಪ್ರೇರಣೆ ಮಾಡ್ತಾನೆ. ಹಾಗಾದ್ರೆ ಅವನು ಗುಣಾತ್ಮ, ಅವನಿಗೆಲ್ಲ ಅದು ಅನುಕೂಲನೂ ಹೌದು ಅನನುಕೂಲನೂ ಹೌದು, ಈ ಎರಡು ಅರ್ಥದಲ್ಲಿ. ಅಥವಾ ಇನ್ನೊಂದು ಹೇಳ್ತಾರೆ, ಅವರೆಲ್ಲ ಬ್ರಾಹ್ಮಣರೇನು ಆಶೀರ್ವಾದ ಆ ಪ್ರಾರ್ಥನಾ ವಾಕ್ಯಗಳನ್ನ ಮಾಡ್ತಾ ಇದ್ರು, ಅದೆಲ್ಲ ಅನುಕೂಲ, ಅವ್ರವ್ರು ಒಳ್ಳೇದನ್ನೇ ಅವ್ರು ಬೇಡ್ಕೊಳ್ತಾ ಇದ್ರು. ಅಂತ ಅನುಕೂಲವಾದ ಸತ್ಯವಾದ ಮಾತುಗಳನ್ನ ಆ ಬ್ರಾಹ್ಮಣರಲ್ಲೂ ಅಂದಿನ ದಿವಸ ಇನ್ನು ರಥ ಸಂಚಾರ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು ಅಂತ. ಇಷ್ಟನ್ನ ಈ ಶ್ಲೋಕಕ್ಕೆ ವಿವರಣೆನ ತಿಳಿಬೇಕು. ಇಲ್ಲಿ ಮುಖ್ಯ ನಿರ್ಗುಣ, ಗುಣಾತ್ಮ ಅಂತ ಎರಡು ಶಬ್ದ ಏನು ಬಳಸಿದ್ದಾರೆ ಅದ್ರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಈ ವ್ಯಾಖ್ಯಾನಗಳಲ್ಲಿ ವಿವರಣೆ ಮಾಡಿದ್ದಾರೆ. ಇಷ್ಟೆಲ್ಲ ಆಯ್ತಲ್ಲ, ಬರೀ ಹೂವನ್ನ ಸುರಿಸೋದೇ ಆಯ್ತಾ ಅಷ್ಟೇ ಈ ಕುರುಸ್ತ್ರೀಯರೆಲ್ಲ ಮಾಡಿದ್ದು? ಇದೇನ್ ಮಾಡಿದ್ರು ಅಷ್ಟೇನಾ? ಬಾಯಿಂದ ಏನು ಶಬ್ದನೇ ಬರ್ತಾ ಇರ್ಲಿಲ್ಲ ಹೊರಗಡೆ. ಏನ್ ದೇವರ ನಾಮ ಹೇಳ್ತಾ ಇದ್ರ? ಏನ್ ಹೇಳ್ತಾ ಇದ್ರು ಆ ಸ್ತ್ರೀಯರೆಲ್ಲ ಅಂದ್ರೆ ಅವರೆಲ್ಲ ಸ್ತೋತ್ರ ಮಾಡ್ತಾ ಇದ್ರಂತ. ಆ ಸಂದರ್ಭದಲ್ಲಿ ಹೂವನ್ನ ಹಾಕ್ತಾ ಭಗವಂತನ ಮೇಲೆ ಎಲ್ಲರೂ ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ. ಏನ್ ಸ್ತೋತ್ರ ಮಾಡ್ತಾ ಇದ್ದಾರೆ ಆ ಕೃಷ್ಣನ ಬಗ್ಗೆ ಈ ಎಲ್ಲ ಕುರು ಸ್ತ್ರೀಯರು ಅಂದ್ರೆ ಅದನ್ನ ಮುಂದೆ ವಿವರಣೆ ಮಾಡ್ತಾ ಇದ್ದಾರೆ. ಸ್ತ್ರೀಯರು ಏನ್ ಸ್ತೋತ್ರ ಮಾಡ್ತಾ ಇದ್ರು, ಅವ್ರ ಶಬ್ದ ಕೇಳಲಿಕ್ಕೆ ತುಂಬಾ ಚೆನ್ನಾಗಿತ್ತು, ಸ್ತ್ರೀಯರ ಶಬ್ದ ಅಂತ ಅದನ್ನ ಮುಂದೆ ವರ್ಣಿಸ್ತಾರೆ. ಮುಂದಿನ ಶ್ಲೋಕ ನೋಡೋಣ, 21ನೇ ಶ್ಲೋಕ. ಅನ್ಯೋನ್ಯಮಾಸೀತ್ ಸಂಜಲ್ಪಃ ಉತ್ತಮ ಶ್ಲೋಕ ಚೇತಸಾಂ ಕೌರವೇಂದ್ರ ಪುರಸ್ತ್ರೀಣಾಂ ಸರ್ವಶ್ರುತಿ ಮನೋಹರಃ. ಅದ್ಭುತ ಏನು ಅಂದ್ರೆ ಅನ್ಯೋನ್ಯ ಮಾಸೀತ್, ಅವರು ಪರಸ್ಪರ ಶಬ್ದಗಳು ಕೇಳ್ತಾನೆ ಇದೆ. ಸಾಮಾನ್ಯವಾಗಿ ಸ್ತ್ರೀಯರು ಸೇರಿದಾಗ ಶಬ್ದ ಕೇಳೋದೇನೋ ನಿಜ, ಪರಸ್ಪರ ಎಲ್ಲ ಸ್ತ್ರೀಯರು ಮಾತನಾಡ್ತಾ ಇರ್ತಾರೆ. ಆದ್ರೆ ಕುರು ಸ್ತ್ರೀಯರು ಮಾತನಾಡ್ತಾ ಇದ್ದಿದ್ದು ಏನನ್ನ ಇಲ್ಲಿ? ಅನ್ಯೋನ್ಯ ಮಾಸೀತ್ ಸಂಜಲ್ಪ. ಒಬ್ರು ಕೃಷ್ಣನ್ ಸ್ತೋತ್ರ ಮಾಡ್ತಾರೆ, ಅವ್ರಿಗಿಂತ ಇನ್ನೊಬ್ಬ ಸ್ತ್ರೀ ಇನ್ನೊಂದು ಚೆನ್ನಾಗಿ ಸ್ತೋತ್ರ ಮಾಡ್ತಾರೆ. ಹೀಗೆ ಪ್ರತಿಯೊಬ್ರು ಕೂಡ ಒಬ್ಬರಿಗಿಂತ ಒಬ್ಬರು ಅನ್ನೋ ರೀತಿಯಲ್ಲಿ ಅನ್ಯೋನ್ಯ ಮಾಸೀತ್, ಅನ್ಯೋನ್ಯತೆ ಇತ್ತು, ಆದ್ರೆ ಅನುಗುಣವಾಗಿತ್ತು. ಒಬ್ರು ಕೃಷ್ಣನ್ ಬೈಯೋದು, ಇನ್ನೊಬ್ರು ಹೊಗಳೋದು ಆತರ ಇಲ್ಲ. ಸ್ತೋತ್ರ ಅಂದ್ರೆ ಸ್ತೋತ್ರನೇ, ಎಲ್ಲರೂ ಕೃಷ್ಣನನ್ನ ಹೊಗಳ್ತಾ ಇದ್ರು. ಯಾಕೆಂದ್ರೆ ಅವ್ರಿಗೆ ಪರಸ್ಪರ ಮಾತನಾಡೋದು ಹೇಗ್ ಮುಳುಗಿದ್ರು ಅವರು ಅಂದ್ರೆ ಉತ್ತಮ ಶ್ಲೋಕ ಚೇತಸ, ಮನಸ್ಸೆಲ್ಲ ಆ ಭಗವಂತನಲ್ಲಿ, ಅದನ್ನ ಉತ್ತಮ ಶ್ಲೋಕನಲ್ಲಿ ಚೇತಸ್ಸನ್ನ ಇಟ್ಕೊಂಡಿದ್ರು. ಚೇತಃ ಅಂದ್ರೆ ಚೇತಸ್ಸು ಅಂದ್ರೆ ಮನಸ್ಸು. ಈ ಮನಸ್ಸನ್ನ ಉತ್ತಮ ಶ್ಲೋಕ, ಉತ್ತಮ ಶ್ಲೋಕ ಅಂದ್ರೇನು? ನಮ್ಗಿದು ಉತ್ತಮ ಶ್ಲೋಕ ಅಂತ ಕೇಳಿದ್ರೆ ನಮ್ಗೆ ಶ್ಲೋಕ ನೆನಪಾಗತ್. ನಮ್ಗೆ ಯಾವ ಶ್ಲೋಕ, ನಾವು ಹೇಳುವಂತ ಶ್ಲೋಕ ಪ್ರತಿಯೊಂದು ಆ ಶ್ಲೋಕಗಳಲ್ಲಿ ಉತ್ತಮ ಶ್ಲೋಕ ಯಾವುದು, ಉತ್ತಮ ಸ್ತೋತ್ರ ಯಾವುದು, ಉತ್ತಮ ಶ್ಲೋಕ ಯಾವುದು? ನಾವೆಲ್ಲ ಪೂಜ್ಯಾಯ ರಾಘವೇಂದ್ರಾಯ ಉತ್ತಮ ಶ್ಲೋಕ, ಅದು ಇದು ಉತ್ತಮ ಶ್ಲೋಕ ಅಂತ ಹೇಳ್ತಾ ಇರ್ತೀವಿ. ಆದ್ರೆ ಆ ಉತ್ತಮ ಶ್ಲೋಕ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಇಲ್ಲಿ ಶ್ಲೋಕ ಅಂತಂದ್ರೆ ಕೀರ್ತಿ ಅಂತ ಅರ್ಥ. ಭಗವಂತನ ಕೀರ್ತಿ, ಅವನ ಚರಿತ್ರೆ ಏನಿದೆ ಅದು ಬಹಳ ಉತ್ತಮ. ಹಾಗಾದ್ರೆ ಭಗವಂತನ ಚರಿತ್ರೆಯ ಗುಣಗಾನವನ್ನ ಮಾಡ್ತಾ ಇದ್ರು, ಅಲ್ಲೇ ಮನಸ್ಸನ್ನ ಇಟ್ಟು ಭಗವಂತನಲ್ಲೇ ಈ ಕುರುಸ್ತ್ರೀಯರೆಲ್ಲ ಮಾಡ್ತಾ ಇದ್ರು. ಕೌರವೇಂದ್ರ ಪುರಸ್ತ್ರೀಣಾಂ ಸಂಜಲ್ಪ. ಜಲ್ಪ ಅಂದ್ರೆ ವಟ ಏನೋ ಹೇಳೋದು, ಸಂಜಲ್ಪ ಅಂದ್ರೆ ಆ ಮಾತಿನಲ್ಲಿ ತುಂಬಾ ಅರ್ಥ ತುಂಬಿಕೊಂಡಿದೆ. ಅಂಥ ಮಾತುಗಳನ್ನ, ಸ್ತೋತ್ರವನ್ನ ಆ ಕೌರವೇಂದ್ರರ ಸ್ತ್ರೀಯರು ಯಾರ್ಯಾರಿದ್ರು ಅವರೆಲ್ಲ ಹೇಳ್ತಾ ಇದ್ದಾರೆ. ಅದರ ಹಸ್ತಿನಾಪುರಿಯಲ್ಲಿರುವಂತಹ ಯಾವ ಸ್ತ್ರೀಯರಿದ್ದಾರೆ ಅಂತ ಸ್ತ್ರೀಯರು ಪರಸ್ಪರವಾಗಿ ಹೇಳ್ತಾ ಇದ್ದಾರೆ. ಇದೆಲ್ಲ ಇರ್ಲಿ, ನಮ್ಗೆ ಆ ಕೊನೆ ಒಂದು ಮಾತು ಹೇಳಿದಾರಲ್ಲ, ಇದು ಬಹಳ ಇಷ್ಟ ಆಗತ್ತೆ. ಆ ಕೌರವ ಸ್ತ್ರೀಯರು ಏನು ಸ್ತೋತ್ರವನ್ನ ಮಾಡ್ತಾ ಇದ್ರು ಕೃಷ್ಣನ ಬಗ್ಗೆ, ಅದ್ ಹೇಗಿತ್ತು ಅನ್ನೋದನ್ನ ಒಂದೇ ಮಾತಿನಲ್ಲಿ ಭಾಗವತ ತಿಳಿಸ್ತಾ ಇದೆ. ಸರ್ವಶ್ರುತಿ ಮನೋಹರ. ಸರ್ವಶ್ರುತಿ ಮನೋಹರ ಅಂದ್ರೆ ಎಲ್ರಿಗೂ ಕೇಳಲಿಕ್ಕೆ ಬಹಳ ಇಂಪಾಗಿತ್ತಂತೆ ಅವರ ಸ್ತುತಿ, ಸ್ತೋತ್ರ ಮಾಡ್ತಾ. ಅಂದ್ರೆ ಎಷ್ಟು ಜನ ಸ್ತೋತ್ರ ಮಾಡಿರ್ತಾರೆ, ಬೀದಿ ಬೀದಿಗೆ ಹೋಗ್ತಾ ಎಷ್ಟೋ ಸಾವಿರಾರು ಜನ ಅಲ್ಲಿರ್ತಾರೆ. ಅಂತ ಸಾವಿರಾರು ಸ್ತ್ರೀಯರು ತಾವೆಲ್ಲ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಅದೆಲ್ಲ ಸರ್ವಶ್ರುತಿ ಮನೋಹರ, ಎಲ್ರಿಗೂ ಕೇಳಲಿಕ್ಕೆ, ಶ್ರುತಿ ಅಂದ್ರೆ ಕೇಳೋದು, ಕೇಳಲಿಕ್ಕೆ ತುಂಬಾ ಮನೋಹರವಾಗಿದೆ. ಅದು ಮನಸ್ಸು ಆಕರ್ಷಿತವಾಗುತ್ತೆ. ಹಾಗೆ ಕೃಷ್ಣನಲ್ಲಿ ಭಕ್ತಿ ಭಾವ ಮೂಡೋ ಹಾಗೆ ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ. ನಿಜವಾಗಿ ಇದರ್ಥ ಅಲ್ವಂತೆ, ಇನ್ನೊಂದು ಅರ್ಥ ಹೇಳ್ತಾರೆ, ಅದು ನಿಜವಾದ ಸ್ವಾರಸ್ಯ, ಅದಕ್ಕೋಸ್ಕರ ಬಂದಿದ್ದು. ಏನ್ ಅರ್ಥ ಅಂದ್ರೆ ಶ್ರುತಿ ಅಂದ್ರೆ ವೇದ ಅಂತ ಅರ್ಥ. ಹಾಗಾದ್ರೆ ಎಲ್ಲ ವೇದಕ್ಕೂ ಸಂತೋಷ ಆಗೋ ರೀತಿಯಲ್ಲಿ ಸ್ತೋತ್ರ ಮಾಡ್ತಾ ಇದ್ರಂತೆ. ವೇದಕ್ ಸಂತೋಷ ಆಗೋ ರೀತಿಯಿಂದ ಏನರ್ಥ? ವೇದಾಭಿಮಾನಿ ದೇವತೆಗಳು ಎಷ್ಟೆಷ್ಟು ಜನ ಇದಾರೋ ಆ ಎಲ್ಲಾ ವೇದದ ಅಭಿಮಾನಿ ದೇವತೆಗಳಿಗೂ ಕೂಡ ಆಶ್ಚರ್ಯ, ಅವರ ಮನಸ್ಸೆಲ್ಲ ಕರಗೆ ಹೋಯ್ತು, ಮನಸ್ಸು ಪೂರ್ಣ ವಶ ಆಗೋಯ್ತಂತೆ ಇವ್ರು ಮಾಡೋ ಸ್ತೋತ್ರಕ್ಕೆ. ಅಂದ್ರೆ ಎಲ್ಲಾ ದೇವತೆಗಳು, ವೇದಾಭಿಮಾನಿ ಯಾವ ಯಾವ ದೇವತೆಗಳಿದ್ದಾರೆ
ಆ ಎಲ್ಲಾ ಋಗ್ವೇದ ಯಜುರ್ವೇದ ಪ್ರತಿಯೊಂದು ವೇದದ ಅಭಿಮಾನಿ ದೇವತೆಗಳೆಲ್ಲ ಅಷ್ಟು ಸಂತೋಷ ಪಟ್ಟಂತೆ. ಎಂಥ ಅದ್ಭುತವಾದ ಸ್ತೋತ್ರವನ್ನ ಈ ಕುರು ಸ್ತ್ರೀಯರು ಮಾಡ್ತಾ ಇದ್ದಾರೆ. ಪುಷ್ಪವೃಷ್ಟಿಯನ್ನ ಮಾಡ್ತಾ ಅವರು ಸ್ತೋತ್ರವನ್ನ ಹೇಳ್ತಾ ಇದ್ದಾರೆ. ಅದು ಎಲ್ಲ ವೇದಾಭಿಮಾನಿ ದೇವತೆಗಳಿಗೆ ತುಂಬಾ ಪ್ರೀತಿ ಆಗಿದೆ ಅಂತ. ಅಲ್ಲಿ ವೇದಾಭಿಮಾನಿ ದೇವತೆ ಅಂದ್ರೆ ನಿಜವಾಗಿ ಲಕ್ಷ್ಮೀ ದೇವಿ ಮುಖ್ಯ. ಲಕ್ಷ್ಮಿ, ಸರಸ್ವತಿ, ಭಾರತಿ ಈ ಮೂರು ಜನರಿಗೂ ಕೂಡ ತುಂಬಾ ಪ್ರೀತಿ ಆಗಿದೆ ಅಂತ. ಅಂದ್ರೆ ಸ್ತ್ರೀಯರು ಮಾಡೋ ಸೇವೆ ಲಕ್ಷ್ಮಿಗೆ, ಸರಸ್ವತಿಗೆ, ಭಾರತಿಗೆ ಪ್ರೀತಿ ಆಯ್ತು ಅಂದ್ರೆ, ಅಥವಾ ಪಾರ್ವತಿ ಇವರಿಗೆ ಪ್ರೀತಿ ಆಯ್ತು ಅಂದ್ರೆ ಅದು ಸಲ್ತು ಅಂತ ಅರ್ಥ. ಇಲ್ಲಿ ಪ್ರಕೃತ ಸರ್ವಶ್ರುತಿ ಮನೋಹರ, ಲಕ್ಷ್ಮಿಗೆ ಬಹಳ ಸಂತೋಷ ಆಯ್ತು ಅಂದ್ರೆ ಎಲ್ಲ ದೇವತೆಗಳಿಗೂ ಸಂತೋಷ ಆಯ್ತು. ತನ್ಮುಖಾಂತರ ಅವರು ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾದ್ರು ಅಂತ ಇಲ್ಲಿವರೆಗೆ ಈ ಕೌರವ ಸ್ತ್ರೀಯರು ಮಾಡಿದ ಸ್ತೋತ್ರ ಬಗ್ಗೆ ಬಂತು. ಇನ್ನು ಮುಂದೆ ಆ ಸ್ತ್ರೀಯರು ಕೃಷ್ಣನನ್ನ ನೋಡ್ತಾ ತಾವು ಕೃಷ್ಣ ಹೇಗಿದ್ದ, ಹೇಗೆ ಅವನ ಬಗ್ಗೆ ವರ್ಣನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆ ಸ್ತ್ರೀಯರೆಲ್ಲ. ಆ ಕೌರವೇಂದ್ರ ಪುರ ಸ್ತ್ರೀಯರು ಏನ್ ವರ್ಣನೆ ಮಾಡ್ತಾರೆ ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಯಾವುದು 19ನೇದ? ಹೌದು ಗುರುಗಳೇ. ಇದು ವಿಕೀರ್ಯಮಾಣೈಃ ಕುಸುಮೈಃ. ಆದ್ರೆ ಇಲ್ಲಿ ಅವಕೀರ್ಯಮಾಣೆ ಅಂತಿದೆ. ಇಲ್ಲ, ವಿಕೀರ್ಯಮಾಣ ಅಂತ ಮಾಡ್ಕೊಳ್ಳಿ. ಹಾ, ಓಕೆ, ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯರೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು.